ಯಾರೋ ಆತಂಕ ಪಡಬೇಡಿ. ಮೊದಲು ಏನಾಗಿದೆ ಅಂತ ನೋಡೋಣ. ಗುಂಡಿ ಎಲ್ಲಿ ತೆಗ್ದಿರ ತೋರಿಸಿ. ಬನ್ನಿ ಇನ್ಸ್ಪೆಕ್ಟರ್. ಮಣ್ಣು ನೋಡಿದ್ರೆ ಗುಂಡಿ ಮುಚ್ಚಿ ತುಂಬ ಹೊತ್ತಾಗಿರಂಗೆ ಕಾಣಲ್ಲ. 2 ಆಳು ವ್ಯವಸ್ಥೆ ಮಾಡಿ ಮಣ್ಣು ತೆಗೆಸಿ ನೋಡೋಣ, ಏನಿದೆ ಅಂತ ಗೊತ್ತಾಗುತ್ತೆ. ಕಾನ್ಸ್ಟೇಬಲ್ ಸರ್, ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ. ಅಂದ್ರೆ ಇಬ್ರು ಆಳುಗಳನ್ನ ಕರ್ಕೊ ಹೋಗಿ. ಮನೆಯಲ್ಲಿ ಸಾವಾಗಿದೆ ಅಂತನಾ ಅಥವಾ ಸಾವಾಗತ್ತೆ ಅನ್ನೋ ಸೂಚನೆನಾ? ಅಪಶಕುನಗಳ ಸೆರೆಮಾನೆಲ್ಲೇ ತಂದು ಹಾಕ್ತಾ ಇದೆಯಲ್ಲಪ್ಪ. ಎಷ್ಟು ಹಾರಾಡ್ತೀರಾ ಹಾರಾಡಿ. ಯಾಕಿಷ್ಟು ನಿಗೂಢತೆ ಕಾಡ್ತಾ ಇದೆ? ಏನ್ ಕಾರಣ? ಯಾವತ್ತು ಬಾರದೇ ಇರೋ ಬುಡ್ಬುಡ್ಕಿಯವನು ಇವತ್ತು ಮನೆ ಮುಂದೆ ಬರ್ತಾರೆ. ಅವ್ರು ಹೇಳಿದ್ದಕ್ಕೂ ರಕ್ತ ಹರಿದಿದ್ದಕ್ಕೂ ಸಂಬಂಧ ಇದೆಯಾ? ಹಾಗಾದ್ರೆ ಈ ಮನೆಗೆ ದೋಷ ತಗ್ಲಿರೋದು ನಿಜಾನಾ? ದೋಷಕ್ಕೆ ಕಾರಣ ಏನು ಅಂತ ಗೊತ್ತಾಗಬೇಕು. ಆದ್ರೆ ಈ ಮನೆ ಯಜಮಾನ್ರಿಗೆ ಏನಾದರೂ ಅನಾಹುತ ಆದ್ರೆ ಅದು ನ್ಯಾಯ ಅಲ್ಲ, ನ್ಯಾಯ ಅಲ್ಲ. ರೈ ಸರ್, ಏನ್ರಿ ನೋಡ್ತಾ ಇದ್ದೀರಾ? ಮೊಬೈಲಲ್ಲಿ ರೆಕಾರ್ಡ್ ಮಾಡಿ. ಮಾವ ಮರದ ಮೇಲೆ ಕೂತಿರೋ ಕಾಗಿ ಪಡ್ಕೋತಿದೆ. ಅಳಿ ಅಂದ್ರೆ ಏನೂ ಆಗೋದಿಲ್ಲ, ಸ್ವಲ್ಪ ಸುಮ್ಮನೆ ಇರಿ. ಮನೆ ಮುಂದೆ ಹಾರಾಡ್ತಾ ಇರೋ ಹದ್ಗಳನ್ನ ನೋಡಿದ್ರೆ ಅಶೋಕ್ ಸತ್ತಿರೋದು ನಿಜ ಅಂತಾಯ್ತು. ಇನ್ ಸ್ವಲ್ಪ ಹೊತ್ತಲ್ಲೇ ಗುಂಡಿಲಿ ಅಶೋಕ್ ಹೆಣ ಸಿಗತ್ತೆ. ಎಲ್ಲರ ಆಕ್ರಂದನ ಮುಗಿಲ್ಮುಟ್ಟತ್ತೆ.
ಸರ್ ಬಟ್ಟೆ ಸಿಕ್ಕಿದೆ ಸರ್. ಸ್ವಲ್ಪ ಮಣ್ಣು ತೆಗೀರಿ. ಅಶೋಕ್, ಆ ಟೀ ಶರ್ಟ್ ಅಶೋಕ್ದು. ಅಶೋಕ್, ಅಶೋಕ್, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಯಾರಾದರೂ ಸಮಾಧಾನ ಮಾಡಿ ಅವ್ರಿಗೆ. ಸಮಾಧಾನ ಮಾಡ್ಕೊ, ಬಿಡಿ ನನ್ನ. ಅಶೋಕ್, ಅಶೋಕ್, ಅಶೋಕ್ ಏನಾಯ್ತು? ಅಶೋಕ್, ಅಯ್ಯೋ, ಇದ್ದ ಒಬ್ಬ ಮಗನ್ನು ಕಳ್ಕೊಂಡ್ಬಿಟ್ವಲ್ಲ. ಎಂತ ಅನ್ಯಾಯ ದೇವ್ರೆ ಇದು. ಅಶೋಕ, ಅಯ್ಯೋ ಅಶೋಕ, ಅಶೋಕ. ಕರೆಕ್ಟಾಗಿ ನೆನಪು ಮಾಡ್ಕೊಳ್ಳಿ. ಈ ಶರ್ಟು ಅಶೋಕ್ದೇನಾ? ಹೌದು ಸರ್, ಆ ಟೀ ಶರ್ಟ್ ಅಶೋಕ್ದೆ. ಅಶೋಕ್, ಅಶೋಕ್. ಇನ್ಸ್ಪೆಕ್ಟರ್ ಒಳಗಡೆ ಬಾಡಿ ಇದೆ ಅನ್ನಿಸ್ತಾ ಇದೆ. ಸ್ವಲ್ಪ ನಿಧಾನಕ್ಕೆ ಮಣ್ಣು ತೆಗೀರಿ. ಸರ್ ನೆಲ ಗಟ್ಟಿ ಇದೆ, ಮುಂದೆ ಗುಂಡಿ ತೆಗೆದಿರೋದು ಡೌಟು ಸರ್. ಗುಂಡಿಲಿ ಅಶೋಕ್ ಇಲ್ವಾ? ಹಾಗಾದ್ರೆ ಅಶೋಕ್ನ ಸಾಯಿಸಿ ಬಾಡಿನ ಎಲ್ಲಿಟ್ಟಿದ್ದಾನೆ ಚಿರು? ಒಳಗಡೆ ಏನೂ ಇಲ್ವಾ? ಹಾಗಾದರೆ ಗುಂಡಿನ ಸುಮ್ಮನೆ ತೆಗೆದು ಮುಚ್ಚಿದಾರಾ? ಈ ಟೀ ಶರ್ಟ್ ಎಲ್ಲಿಂದ ಬಂತು? ಈ ಟೀ ಶರ್ಟ್ ಸಿಕ್ಕಿದೆ ಅಂದ್ರೆ ಅಶೋಕ್ ಏನೋ ಆಗಿದೆ ಅಂತ ಅನಿಸ್ತಾ ಇದೆ. ಈ ಟೀ ಶರ್ಟ್ ಗುಂಡಿ ಒಳಗೆ ಹೇಗೆ ಬಂತು? ಸರ್ ಈಗ ಏನು ಮಾಡೋದು ಸರ್? ಏನು ಅಂತ ಡಿಸೈಡ್ ಮಾಡೋಕ್ಕಾಗ್ತಿಲ್ಲ. ಯಾರೋ ಸುಮ್ಮನೆ ಗುಂಡಿ ತೆಗೆದು ಟೀ ಶರ್ಟ್ ಹಾಕಿ ಮುಚ್ಚಿದ್ದಾರೆ ಅಂತ ಅನುಮಾನ ಬರ್ತಿದೆ. ಯಾವ ಹುಚ್ಚರು ಈ ಕೆಲಸ ಮಾಡೋದಿಲ್ಲ. ಅಲ್ಲ ಸರ್, ಮತ್ತೆ ರಕ್ತ ಎಲ್ಲ ಯಾರ್ದಿರ್ಬೋದು? ಆ ರಕ್ತ ಯಾರ್ದು ಅಂತ ಗೊತ್ತಾದ್ರೆ ಅಶೋಕ್ ಬಗ್ಗೆ ಸುಳ್ಳು ಸಿಗ್ಬೋದು. ಅಶೋಕ್ ಬ್ಲಡ್ ಗ್ರೂಪ್ ಯಾವುದು ಅಂತ ಗೊತ್ತಾ? AB ನೆಗೆಟಿವ್. ರಕ್ತ ಯಾರ್ದು ಅಂತ ಪತ್ತೆ ಹಚ್ಚೋಣ. ಲ್ಯಾಬ್ ಕಳಿಸ್ತೀನಿ. ಅಲ್ಲೇನಾದರೂ AB ನೆಗೆಟಿವ್ ಅಂತ ಬಂದರೆ ಅಶೋಕ್ದೆ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಅಶೋಕ್ ಬಗ್ಗೆ ಏನಾದರೂ ಸುಳ್ಳು ಸಿಕ್ಕರೆ ನಮ್ಗೆ ಇನ್ಫಾರ್ಮ್ ಮಾಡಿ. ಈ ಕಾನ್ಸ್ಟೇಬಲ್ ಸರ್, ಬ್ಲಡ್ ಸ್ಯಾಂಪಲ್ ತಗೊಳ್ಳಿ. ಸರಿ ಸರ್, ನಾವಿನ್ನು ಹೊರಡ್ತೀವಿ.
ಚಿರು 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 ಎಲ್ಲಿದೆಯೋ? ಚಿರು, ನಿಮ್ಮಪ್ಪ ಕಾಣ್ತಾ ಇಲ್ಲ ಕಣೋ. ಎಲ್ಲಿದನೋ, ಏನಾಗಿದನೋ? ಮನೆ ಮುಂದೆ ರಕ್ತ ಬೇರೆ ಬಿದ್ದಿತ್ತು. ತೋಟದಲ್ಲಿ ಗುಂಡಿ ಬೇರೆ ಬಗ್ದಿದ್ರು ಕಣೋ. ಆದರೆ ಅದ್ರಲ್ಲಿ ನಿಮ್ಮಪ್ಪ ಮಾತ್ರ ಇರಲಿಲ್ಲ. ಯಾವ ಟೈಮ್ನಲ್ಲಿ ಬೇಕಾದರೂ ಬರಬಹುದು. ನಾಟಕನ ಕಂಟಿನ್ಯೂ ಮಾಡೋಣ. ಚಿರು, ನಿನಗೆ ನಿಮ್ಮ ಅಮ್ಮನ ಕಂಡ್ರೆ ಎಷ್ಟು ಪ್ರೀತಿನೋ. ನನ್ನ ಬಂಗಾರ ನೀನು, ತಾಯಿಗೆ ತಕ್ಕ ಮಗ ಕಣೋ. ಚಿರು, ನೀನು ನಿಜವಾಗ್ಲೂ ನಿಮ್ಮ ಅಪ್ಪನ ಸಾಯಿಸ್ಬಿಟ್ಟಿಯೇನೋ. ಮನೆ ಮಗ ಕಾಣಿಸ್ತಾ ಇಲ್ಲ ಅಂತ ಎಲ್ಲರೂ ಒಂದೇ ಸಮ ಕಣ್ಣೀರು ಹಾಕ್ತಾ ಇದ್ದಾರೆ ಕಣೋ. ಪಾಪ ಅಶೋಕ್ ಹೆಂಡತಿ ಕಾಟ ಕೊಡೋಕೆ ಹೋಗಿ ಅವನೇ ಬಲಿ ಆಗ್ಬಿಟ್ನಲ್ಲೋ. ಅವನು ಸತ್ತಿದ್ದು ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ. ಆದರೂ ಅವನ ಆರ್ತಿಗೆ ಕಾಟ ಕೊಡ್ತಿದ್ದನ್ನ ನೆನೆಸ್ಕೊಂಡ್ರೆ ನನಗೂ ಕೋಪ ಬರುತ್ತೆ ಕಣೋ. ಇನ್ನು ಮುಂದೆ ನಿನ್ನ ಮಧ್ಯೆ ನಿಮ್ಮ ಅಮ್ಮನ ಮಧ್ಯೆ ಯಾರೂ ಬರಲ್ಲ ಕಣೋ. ಏನು ಸದ್ದೇ ಇಲ್ಲ? ಚಿರು ಚಿರು ಚಿರು, ನಿಮ್ಮಪ್ಪನ ಬಾಡಿ ಗುಂಡಿಲಿಲ್ಲ ಅಂದಮೇಲೆ ನೀನು ಎಲ್ಲಾದರೂ ಬೇರೆ ಕಡೆ ಇಟ್ಟಿದೆಯೇನೋ? ಅಯ್ಯೋ, ಕಣ್ಣೀರೆಲ್ಲ ವೇಸ್ಟ್ ಆಯ್ತು. ನಾನು ಇಂದ್ರಪ್ರಸಾದ್ ಮಾತಾಡ್ತಿರೋದು. ಗೊತ್ತಾಯ್ತು, ಹೇಳಿ. ಗುರುಗಳ ಹತ್ರ ಸ್ವಲ್ಪ ತುರ್ತಾಗಿ ಮಾತಾಡಬೇಕಿತ್ತು. ಅದಕ್ಕೆ ಅವ್ರು ಬಿಡುವಿದರ ಏನು ಅಂತ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ಕ್ಷಮಿಸಿ, ಗುರುಗಳು ಇನ್ನೂ 21 ದಿನ ಸಿಗೋದಿಲ್ಲ. ಯಾಕೆ? ಎಲ್ಲಿಗೆ ಹೋಗಿದ್ದಾರೆ ಗುರುಗಳು? 21 ದಿನಗಳ ಕಾಲ ಹಿಮಾಲಯ, ಕಾಶಿ ಪ್ರವಾಸಕ್ಕೆ ಹೋಗಿದ್ದಾರೆ. ಸರಿ, ನಮಸ್ಕಾರ. ಚಿಕ್ಕಪ್ಪ, ಏನಾಯ್ತು? ಏನು ಹೇಳಿದ್ರು? ಏನು ಅಂತ ಹೇಳಮ್ಮ, ನಮ್ಮ ಗ್ರಹಚಾರ ನಿಜವಾಗ್ಲೂ ಕೆಟ್ಟಿದೆ. ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋಣ ಆದರೆ ಗುರುಗಳು ಸಹ ಸಿಗ್ತಾ ಇಲ್ಲ. 21 ದಿವಸಗಳ ಪ್ರವಾಸ ಅಂತ ಹಿಮಾಲಯ ಕೊಟ್ಟಿದ್ದಾರಂತೆ. ಅಯ್ಯೋ, ಈಗೇನು ಮಾಡೋದು ಚಿಕ್ಕಪ್ಪ? ಏನಾಗ್ತಾ ಇದೆ ಅಂತ ಗೊತ್ತಾದರೆ ಏನಾದರೂ ಹೇಳ್ಬೋದಮ್ಮ. ಆದರೆ ಏನು ನಡೀತಾ ಇದೆ, ಯಾಕೆ ನಡೀತಾ ಇದೆ ಅನ್ನೋದೇ ಅರ್ಥ ಆಗ್ತಿಲ್ವಲ್ಲ. ಏನು ಮಾಡೋದು? ನಮ್ಮ ಅಶೋಕ ಹಾಕೋತಿದ್ದ ಟೀ ಶರ್ಟು ಆ ಗುಂಡಿಲಿ ಸಿಕ್ಕಿದೆ. ಆ ಗುಂಡಿ ಇನ್ನೂ ಹಸಿ ಹಸಿಯಾಗೇ ಇದೆ. ಆ ಗುಂಡಿನ ಯಾರು ತೆಗೆದಿದ್ರು, ಯಾಕೆ ತೆಗೆದಿದ್ರು, ಅವ್ರ ಉದ್ದೇಶ ಏನು, ಒಂದು ಅರ್ಥ ಆಗ್ತಿಲ್ಲ. ಅದು ಸರಿ, ಕೃಪಾಕರ್ ಇಲ್ಲಿ? ಗುಂಡಿ ವಿಚಾರವಾಗಿ ಆಳ್ಗಳ ಹತ್ರ ವಿಚಾರಿಸಕ್ಕೆ ಹೋಗಿದ್ದಾರೆ ಚಿಕ್ಕಪ್ಪ. ಆ ಟೈಮ್ನಲ್ಲಿ ಎಸ್ಟೇಟ್ಗೆ ಯಾರು ಬಂದರು, ಯಾರು ಹೋದರು ಅಂತ ಕೇಳ್ಕೊಂಡು ಬರಕ್ಕೆ ಹೋಗಿದ್ದಾರೆ. ಏನೋ ಒಂಥರ ಭಾಳ ಸೋಜಿಗಾಗಿದೆ. ಅಲ್ಲ, ನಮ್ಮ ತೋಟದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಗುಂಡಿ ತೆಗಿಯೋಕೆ ಹೇಗೆ ಸಾಧ್ಯ? ಚಿಕ್ಕಪ್ಪ, ಯಾರಾದರೂ ಹೆದರಿಸೋದಕ್ಕೆ ಈ ರೀತಿ ಮಾಡಿರ್ಬೋದಾ ಅಂತ. ಗುಂಡಿ ತೆಗೆದು ನಮಗೆ ಭಯ ಪಡಿಸೋಂಥವ್ರು ಯಾರಮ್ಮ ಇದ್ದಾರೆ? ಅದ್ರ ಅಗತ್ಯ ಆದರೂ ಅವ್ರಿಗೇನಿದೆ? ಇದೆಲ್ಲ ಕಾರಣದ ಶಕ್ತಿಯ ಪ್ರಭಾವ ಅಂತ ಅನ್ನಿಸ್ತಾ ಇದೆ. ಅದು ಹೇಗೆ ಹೇಳ್ತೀಯ ಮಾತಂಗಿ? ರಕ್ತ, ಗುಂಡಿ ಇದೆಲ್ಲ ಅಪಶಕನದ ಮುನ್ಸೂಚನೆ. ಕಾಗೆ ಹದ್ದುಗಳು ಹಾರಾಡೋದು ಸತ್ತವ್ರ ಮನೆ ಮೇಲೆ ಮಾತ್ರ.
ಮಾತಂಗಿ ನಿಮ್ಮ ಮನ್ಸಿಗೆ ನೋವು ಮಾಡಬೇಕು ಅಂತ ಹೀಗೆಲ್ಲ ಮಾತಾಡ್ತಾ ಇಲ್ಲ ಅಮ್ಮೋರೆ. ಈ ನಿಗೂಢತೆಯ ಸುತ್ತ ಏನೆಲ್ಲ ನಡೀತಾ ಇದೆ ಅಂತ ಯೋಚನೆ ಮಾಡಿದಾಗ ಇದೆಲ್ಲ ತಲೆನಲ್ಲಿ ಬರುತ್ತೆ. ಅಂದರೆ ನಮ್ಮ ಅಶೋಕನ್ಗೆ ಏನಾದರೂ ಆಗಿದೆ ಅಂತ ಅರ್ಥ? ಅಶೋಕ್ ಅಣ್ಣನ ಬಿಟ್ಟು ಬೇರೆ ಯಾರಿಗೂ ಹೀಗೆಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮಾತಂಗಿ ಏನು ಹೇಳ್ತಾ ಇದ್ದೆ ನೀನು? ಕೃಪಾಕರಣ್ಣ ಫೋನಲ್ಲಿ ಯಾರ ಹತ್ರನೋ ಮಾತಾಡ್ತಿದ್ದಾಗ ಅಶೋಕ್ ಅಣ್ಣ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರಲ್ವಾ? ಮತ್ತೆ ಯಾಕೆ ಅಶೋಕ್ ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ? ಮಾತಂಗಿ, ಅಶೋಕ್ 3 ದಿವಸದಿಂದ ಹೇಗೇಗೋ ಆಡ್ತಿದ್ದಾನೆ. ಅವ್ನು ಮನೆಗೆ ಬರ್ತೀನಿ ಅಂತ ಹೇಳಿ ಬೇರೆ ಎಲ್ಲೋ ಹೋಗಿರ್ಬೋದಲ್ವಾ? ಚಿಕ್ಕಪ್ಪ, ಆರ್ತಿ ತಾಳಿ ಕಿತ್ ಬಿದ್ದಿದ್ಕೋ ಅಶೋಕ್ ಕಾಣಿಸ್ದೇ ಇರೋದಕ್ಕೂ ಏನೋ ಸಂಬಂಧ ಇದೆ ಅಂತ ಅನಿಸ್ತಾ ಇದೆ. ಅಶೋಕಂದು ರೇರ್ ಬ್ಲಡ್ ಗ್ರೂಪು. ಜಯಸೀಮಾ ವೇದ ಹೇಗೂ ಆ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಬರಕ್ಕೆ ಹೋಗಿದಾರಲ್ವಾ? ಮೊದಲು ಅವ್ರು ಬರಲಿ. ಅವ್ರ ರಿಪೋರ್ಟ್ ನೋಡಿದ್ಮೇಲೆ ನಾವು ಯೋಚನೆ ಮಾಡೋಣ. ಅಲ್ಲಿ ತನಕ ನಮ್ಮ ಅಶೋಕನ್ಗೆ ಏನಾದರೂ ಆಗಿದೆ ಅಂತ ಯಾರೂ ಅಂದ್ಕೊಳ್ಳೋದು ಬೇಡ. ತಾಳಿ ಅಷ್ಟು ಸುಲಭವಾಗಿ ಕಳಚಿ ಬೀಳೋದಿಲ್ಲ. ಕಳಚಿ ಬಿದ್ದಿದೆ ಅಂದರೆ ಇದು ಒಂದು ಅಪಶಕುನನೇ. ಎಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ. ಯಾಕೋ ನಮ್ಮ ಮಾರ್ತಿ ಟೈಮೇ ಚೆನ್ನಾಗಿಲ್ಲ ಅನ್ಸುತ್ತೆ. ಯಾಕೆ ಆ ದೇವ್ರ ಗಾಯದ ಮೇಲೆ ಇಷ್ಟೊಂದು ಬರೆ ಇಳಿಸಿದಾನೋ ಏನೋ. ಏನಮ್ಮ ನೀನು ಆರ್ತಿ ಮುಂದೆ ಕೆಟ್ಟ ಟೈಮು ಅದು ಇದು ಅಂತೆಲ್ಲ ಮಾತಾಡಬಾರ್ದಾಗಿತ್ತು. ಅವಳಿಗೆ ಹರ್ಟ್ ಆಯಿತು, ಬೇಜಾರು ಮಾಡ್ಕೊಂಡು ಹೋದ್ಲು. ಇಲ್ಲ ಚಿಕ್ಕಪ್ಪ, ಅವಳ ಸಂಕಟ ನೋಡೋಕ್ಕಾಗದೆ ಆ ರೀತಿ ಹೇಳಿದೆ ಅಷ್ಟೇ. ಐ ಆಮ್ ಸಾರಿ. ಇರಲಿ ಬಿಡು, ವೇದ ಬರಲಿ, ಆಮೇಲೆ ಮಾತಾಡು.